ಬ್ರೇಕಿಂಗ್ ನ್ಯೂಸ್ ಇದೆ. ಕುಡಿಯುವ ನೀರಿನ ಟ್ಯಾಂಕರ್ಗೆ ಬಿಲ್ ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಸಚಿವ ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹಾಸನದಲ್ಲಿ ಸಚಿವ ರೇವಣ್ಣ ನಡುವೆ ಟಾಕ್ ವಾರ್ ಆಗಿದೆ. ಕುಡಿಯುವ ನೀರಿನ ವಿಚಾರಕ್ಕೆ ಟ್ಯಾಂಕರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ನಡೀತಾ ಇರುವಂತಹ ಕೆಡಿಪಿ ಸಾಮಾನ್ಯ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ ಶಾಸಕ ಹಾಗೆ ಸಚಿವರ ಮಧ್ಯೆ. ಅರಸೀಕೆರೆಯಲ್ಲಿ ಕುಡಿಯುವ ನೀರಿಗೆ ಬಿಲ್ ಮಂಜೂರಾತಿಗೆ ರೇವಣ್ಣ ತಕರಾರನ್ನು ತೆಗೆದಿದ್ದಾರೆ. ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡ ಹಾಗೆ ಸಚಿವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ಹಿಂದೆನೂ ಕೂಡ ಅನೇಕ ವಿಚಾರಗಳಿಗೆ ಸಚಿವರ ನಡುವೆ ವಾಗ್ವಾದವನ್ನು ನಡೆಸಿದ್ರು ಶಾಸಕರು. ಇವತ್ತಕ್ಕೂ ಕೂಡ ಬಿಲ್ ಮಂಜೂರಿಗೆ ಮೊದಲು ಥರ್ಡ್ ಪಾರ್ಟಿಯನ್ನು ವಿಚಾರಣೆ ಮಾಡಿ ರೇವಣ್ಣರ ಮಾತಿಗೆ ಕೆಂಡಾಮಂಡಲರಾಗಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಅರಸೀಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕರು ಕೂಡ ಹೌದು, ಹಣ ದುರುಪಯೋಗ ಪಡಿಸ್ಕೊಂಡಿರೋನ್ನ ಜೈಲಿಗೆ ಕಳಿಸ್ತೀರಿ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಮಾಡ್ತೀನಿ ನಾನು. ಯಾಕೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇವತ್ತು ಏನು ಬೋರ್ವೆಲ್ಗೆ ಒಂದೊಂದು ಊರಿಗೆ ಒಂದೊಂದು ಕೋಟಿ ಒಳ್ಳೆ ತರ್ಬೋದಲ್ರಿ ನೀರ್ನ. ನಾಚಿಕೆ ಆಗಲ್ವ ನಿಮ್ಗೆ? ಒಂದೊಂದು ಊರಿಗೆ ಒಂದೊಂದು ಕೋಟಿ ಒಳಗೆ ಬಿಲ್ ಮಾಡಕ್ಕಾಗ್ತದ? ಒಳ್ಳೆಯದು ಡೈರೆಕ್ಟ್ ನೋಡಿದ್ರೆ ಅದಾಗಲ್ಲ. ಒಂದೊಂದು ದಂಡೆ ಲೆಕ್ಕ ನೋಡಿದ್ರೆ ಒಂದು ದಂಡೆಗೆ ಒಂದು ಕೋಟಿ ರೂಪಾಯಿ ಯಾವೊಂದು ನೆಗಡಲು ನೋಡಿ. ನನಗೆ ಅವೆಲ್ಲ ಗೊತ್ತಿಲ್ಲ. ರಾಂಗ್ ಮೆಸೇಜ್ ಹೋಗಬೇಡಿ. ನೋಡಿ, 4 ವರ್ಷದಿಂದ ಬರಕಾಗ್ತಾ ಇರೋ ತಾಲೂಕು ಅಂದ್ರೆ ಈ ಜಿಲ್ಲೆನಲ್ಲಿ ಅರಸೀಕೆರೆ ಒಂದು ಎಷ್ಟು ಕ್ಯಾನ್ಸರ್ ಹೊಡೆದಿದೀವಿ, ಎಷ್ಟು ನೀರು ಕೊಟ್ಟು ಉಳಿಸ್ಕೊಂಡಿದೀವಿ ಅನ್ನೋದು ಸುಮ್ಮನೆ ಏನಾರ ಅನ್ಯಾಯವಾಗಿ ಯಾವ್ದಾರ ಜನ ಅಲ್ಲ, ಏನಾರ ನಾನು ಅದಕ್ಕೆ ಎಂಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀನಲ್ಲ. ಯಾರೊಂದು ಊರಿಗೆ ಆ ತರ ಒಂದ್ ಇಂಚು ಬಿಟ್ಟಿಲ್ಲ. ಒಂದೇ ಒಂದು ಈಗ ಎಷ್ಟು 270 ನೀರು ಹೊಡೆದಿದೀವಿ 3 ವರ್ಷ. ಎಷ್ಟಾಗುತ್ತೆ? ಸ್ವಲ್ಪ ತಾಳ್ಮೆಯಿಂದ ಶುರುವಿನ ಕೇಳ್ತೀವಿ. ಮೊನ್ನೆ ಬೆಂಗಳೂರಿಗೆ ಮೀಟಿಂಗ್ ನನಗೆ ಹೇಳಿದ್ರು, ಒಂದು ದಂಡೆ ಒಂದು ಕೋಟಿ ಕೊಟ್ರೆ ನಾಳೆ ಅದಪ್ಪ ಆಯ್ತು, ಒಂದು 5 ಕಿಲೋಮೀಟರ್ ಹೊಡಿದಪ್ಪ ಪೂರಾಯ್ತು. ನಾವೇನ್ ನೀರು ಕೊಡ್ಸಿರ್ತೀವಿ ಖಾಸಗಿ ಬೋರ್ವೆಲ್ಗೆ. ಈಗ ಅವ್ರು ದಿವಸ ಬಂದ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ನಾನು. ಯಾಕೆ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇವತ್ತು ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರಕಾಶ್, ಅರಸೀಕೆರೆ ಶಾಸಕರು ಹಾಗೆ ಸಚಿವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಬಟ್ ಇಲ್ಲಿ ಬಿಲ್ ಮಂಜೂರಿಗೂ ಮತ್ತು ಈ ಒಂದು ಚಕಮಕಿಗೂ ಏನು ಸಂಬಂಧ? ಯಾಕೆಂದರೆ ಇದುವರೆಗೂ ಕೂಡ ಅನೇಕ ಬಾರಿ ಈ ರೀತಿಯ ಘಟನೆ ಇವರಿಬ್ಬರ ನಡುವೆ ನಡೆದಿದೆ. ಪ್ರಕಾಶ್, ಹೌದು ಗುರುಪ್ರಸಾದ್, ಏನಂತಂದ್ರೆ ಇವತ್ತು ಹಾಸನದ ಹೊಯ್ಸಳ ಹೇಮಾವತಿ ಸಭಾಂಗಣದಲ್ಲಿ ಕೆಟಿಪಿ ಸಭೆಯನ್ನು ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮತ್ತೆ ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವಾರು ಅಧಿಕಾರಿಗಳು ಕೂಡ ಇವತ್ತು ಮೀಟಿಂಗ್ ಕೂಡ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕೆಡಿಪಿ ಸಭೆಯಲ್ಲಿ ನೀರಿನ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಲಿಂಗೇಗೌಡರು ಮತ್ತೆ ಎಚ್ ಡಿ ರೇವಣ್ಣ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಅಂದ್ರೆ ಏನು ಬಿಲ್ ಮರುಪಾವತಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಥರ್ಡ್ ಪಾರ್ಟಿಯನ್ನು ವಿಚಾರಣೆ ಮಾಡಿ ಅನ್ನುವ ಮಾತನ್ನು ಹೇಳಿದ್ರ ಮುಖಾಂತರ ಶಿವಲಿಂಗೇಗೌಡ ಕೂಡ ಸಿಟ್ಟಾಗ್ತಾರೆ. ಅದೇ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಬಿಲ್ ಕೂಡ ಮಾಡಿಲ್ಲ, ಮತ್ತೆ ಹಣವನ್ನು ಕೂಡ ದುರುಪಯೋಗ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅಂತವ್ರನ್ನ ಜೈಲಿಗೆ ಕಳಿಸಿ ಅನ್ನುವ ಮೂಲಕ ಒಂದ್ ರೀತಿ ರೇವಣ್ಣವ್ರವ್ರಿಗೂ ಕೂಡ ತಿರುಗೇಟು ಕೊಡ್ತಾರೆ. ಇದಕ್ಕೆ ಕೂಡ ರೇವಣ್ಣರವರು ಇಮಿಡಿಯೇಟ್ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅನ್ನುವ ಮಾತನ್ನು ಕೂಡ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಗುರುಪ್ರಸಾದ್, ಓಕೆ, ಈಗ ಏನು ಇಲ್ಲಿ ಬಿಲ್ ಮಂಜೂರಾತಿ ಆಗಿದೆ, ಸೊ ಅದೆಲ್ಲವನ್ನು ಕೂಡ ಕೆಡಿಪಿ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಳ್ಬೇಕಾಗಿತ್ತು. ಈ ಹಿಂದೆ ಕೂಡ ಹಾಗಾದ್ರೆ ಬಿಲ್ ಪಾವತಿ ಮಾಡಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈ ಕಂಪ್ಲೇಂಟನ್ನು ಸಚಿವರ ಮುಂದೆ ಇಟ್ಟಿದ್ದಾರೆ ಶಾಸಕರು, ಹೇಗೆ ಅಂತ? ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ಇದೇ ದೂರನ್ನು ಸಚಿವರ ಮುಂದೆ ಇಟ್ಟಿರುವಂತದ್ದು ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಇವರು ಬೋರ್ ಕೊರೆಸಿ ನೀರ್ ಕೊಡಿ ಅನ್ನುವ ಮಾತನ್ನು ಕೂಡ ಶಿವಲಿಂಗೇಗೌಡರು ಹೇಳಿರುವಂತದ್ದು. ಅದರ ಜೊತೆಗೆ ಇಲ್ಲ ಅಂತ ಅಂದ್ರೆ ನೀರನ್ನ ಯಾರು ಥರ್ಡ್ ಪಾರ್ಟಿ ಅಂತಂದ್ರೆ ಯಾರು ಬೋರ್ ಕೊರ್ಸಿರ್ತಾರೆ ಅವರಿಂದ ನೀರನ್ನ ತರಿಸ್ಕೊಡಿ. 227 ಹಳ್ಳಿಗಳಿಗೂ ಕೂಡ ನಾನು ಈಗಾಗಲೇ ನೀರನ್ನ ಸರಬರಾಜು ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಅಂತ ನಾನು ಕಾಯೋದು ನೀರ್ ಕೊಡ್ಲಿಕ್ಕೆ, ನಮ್ಮವರು ನೀರ್ ಕೇಳಿದ್ರೆ ನಾನೇನು ಉದ್ದೇಶ ಅನ್ನುವ ಮಾತುಗಳು ಕೂಡ ಶಿವಲಿಂಗೇಗೌಡರದು ಆಗಿರುತ್ತೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಶಿವಲಿಂಗೇಗೌಡರು ಮತ್ತೆ ಲೋಕೋಪಯೋಗಿ ಸಚಿವ ರೇವಣ್ಣರವರ ನಡುವೆ ಕೂಡ ಮತ್ತೆ ಚಕಮಕಿ ನಡೆದು ನಮ್ಮ ಅಧಿಕಾರಿಗಳ ಕಡೆ ತಿರುಗುತ್ತೆ. ಅಧಿಕಾರಿಗಳಿಗೂ ಕೂಡ ಇಬ್ರು ಅಂದ್ರೆ ಶಿವಲಿಂಗೇಗೌಡರು ಮತ್ತೆ ರೇವಣ್ಣ ಇಬ್ರು ಕೂಡ ಅಧಿಕಾರಿಗಳಿಗೆ ಓಕೆ, ಥ್ಯಾಂಕ್ ಯು ಪ್ರಕಾಶ್.